ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಜನರ ಆಯಸ್ಸು ಆವರೇಜ್ ಆಗಿ 90ರಿಂದ 100 ವರ್ಷ. ಆದರೆ ಇವತ್ತಿನ ಮಾಡರ್ನ್ ಯುಗದಲ್ಲಿ ಅದು 50ರಿಂದ 60 ವರ್ಷ ಅಷ್ಟೇ. ಇದಕ್ಕೆ ಕಾರಣ ನೋಡಿದ್ರೆ ಇತ್ತೀಚಿನ ಜನರು ನಾರ್ಮಲ್ ಆಗಿ ಶುಗರ್, ಅಸಿಡಿಟಿ, ಸ್ಕಿನ್ ಡಿಸೀಸಸ್, ಹಾರ್ಟ್ ಅಟ್ಯಾಕ್ ಈ ರೀತಿಯ 10 ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ 50-60 ವರ್ಷ ಹಿಂದಿನ ಜನರಿಗೆ ಇವೇನು ಅಂತಾನೆ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಈ ರೀತಿಯ ಕಾಯಿಲೆಗಳು ಇರಲಿಲ್ಲ. ಆದ್ರೆ ಈಗಿನ ಜನರೇಷನ್ಗೆ ಈ ರೀತಿಯ ರೋಗಗಳು ಬರ್ತಿವೆ. ಅಷ್ಟಕ್ಕೂ ಈ ಹೊಸ ರೋಗಗಳು ಬರೋಕೆ ಕಾರಣ ಏನು ಅಂತ ನೋಡಿದ್ರೆ ನಮ್ಗೆ ಸಿಗೋ ಮೊದಲ ಉತ್ತರ ನಮ್ಮ ಲೈಫ್ ಸ್ಟೈಲ್, ಅದರಲ್ಲೂ ನಮ್ಮ ಫುಡ್ ಸಿಸ್ಟಮ್. ಯಾವಾಗ ನಾವು ನಮ್ಮ ಹೊಲದಲ್ಲಿ ಅಥವಾ ಮನೆಯಲ್ಲಿ ತಯಾರು ಮಾಡೋ ಫುಡ್ನ ಬಿಟ್ಟು ಈ ಕಾರ್ಪೊರೇಟ್ ಕಂಪ್ನಿಗಳು ತಯಾರು ಮಾಡೋ ಪ್ಯಾಕೇಜ್ ಅಥವಾ ರಿಫೈನ್ಡ್ ಫುಡ್ಗೆ ಹೊಂದ್ಕೊಂಡ್ವೋ ಆಗಿನಿಂದಲೇ ಈ ರೋಗಗಳು ಬರೋಕೆ ಆರಂಭಿಸಿದ್ದು. ನಾವು ಪ್ರತಿನಿತ್ಯ ಮ್ಯಾಕ್ಸಿಮಮ್ ರಿಫೈನ್ಡ್ ಅಥವಾ ಪ್ಯಾಕೇಜ್ ಫುಡ್ನೇ ಬಳಸ್ತಿದ್ದೀವಿ. ರಿಫೈನ್ಡ್ ಆಯಿಲ್, ರಿಫೈನ್ಡ್ ಶುಗರ್, ರಿಫೈನ್ಡ್ ಸಾಲ್ಟ್, ರಿಫೈನ್ಡ್ ಮಿಲ್ಕ್, ರಿಫೈನ್ಡ್ ಆಟ ಇವೆಲ್ಲವೂ ಕಾರ್ಪೊರೇಟ್ ಕಂಪನಿಗಳು ತಯಾರು ಮಾಡೋ ಅನ್ಹೆಲ್ತಿ ಪ್ರಾಡಕ್ಟ್. ಇವೆಲ್ಲದ್ರಿಂದ ನಮ್ಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಈ ರಿಫೈನ್ಡ್ ಆಟ ಅಂದ್ರೆ ಪ್ಯಾಕೆಟ್ ನಲ್ಲಿ ಮಾರೋ ಗೋಧಿ ಹಿಟ್ಟು ಹೇಗೆ ತಯಾರು ಮಾಡ್ತಾರೆ, ಅದರಲ್ಲಿ ಏನೇನ್ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಅದರಿಂದ ನಮ್ಗೆ ಬರೋ ಹೆಲ್ತ್ ಪ್ರಾಬ್ಲಮ್ಸ್ ಏನು, ಈ ಪ್ಯಾಕೆಟ್ ಆಟ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಏನು ಅನ್ನೋದೇ ಈ ವಿಡಿಯೋ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಹೆಚ್ಚು ಬೆಳೆಯೋದು ತಿನ್ನೋದು ರೈಸ್, 2ನೇ ಸ್ಥಾನದಲ್ಲಿರೋದು ಗೋಧಿ. ಈ ಗೋಧಿ ಹಿಟ್ಟಿನ ಲೈಫ್ ಸ್ಪ್ಯಾನ್ ಕೇವಲ 15 ದಿನ ಮಾತ್ರ. ಅಂದ್ರೆ ನಾವು ಗೋಧಿನ ಹಿಟ್ ಮಾಡಿಸಿದ್ಮೇಲೆ ಅದನ್ನ 15 ದಿನಗಳಲ್ಲಿ ಬಳಸಬೇಕು. ಆದ್ರೆ ಇವತ್ ನಾವು ಹೊರಗಡೆ ಅಂಗಡಿಗಳಲ್ಲಿ ಯೂಸ್ ಮಾಡೋ ರಿಫೈನ್ಡ್ ಆಟ ತಿಂಗಳಗಟ್ಲೆ ಅಂಗಡಿಗಳಲ್ಲಿ ಇರುತ್ತೆ, ಅವನ್ನೇ ನಾವು ತಿಂತಿದೀವಿ. ಅಲ್ದೆ ಈ ಪ್ಯಾಕೆಟ್ಗಳಲ್ಲಿ ಗೋಧಿ ಹಿಟ್ಟಿಗಿಂತ ಹೆಚ್ಚು ಮೈದಾ ಹಿಟ್ಟನ್ನ ಅದರಲ್ಲಿ ಮಿಕ್ಸ್ ಮಾಡ್ತಾರೆ. ಶುಗರ್ ಇರೋರು, ಡಯಟ್ ಮೈಂಟೈನ್ ಮಾಡೋರು ಈ ಪ್ಯಾಕೆಟ್ ಗೋಧಿ ಹಿಟ್ಟಿನಿಂದ ಮಾಡೋ ರೊಟ್ಟಿಯನ್ನೇ ತಿಂತಿರ್ತಾರೆ. ಕೇವಲ ಇವರಷ್ಟೇ ಅಲ್ಲ, ಈಗ ತುಂಬಾ ಮಂದಿ ಇದರಿಂದ ತಯಾರು ಮಾಡಿದ ಪೂರಿ, ಚಪಾತಿಯನ್ನ ಮನೆಯಲ್ಲಿ ಕಾಮನ್ ಆಗಿ ಮಾಡ್ಕೊಂಡು ತಿಂತಿರ್ತಾರೆ. ಸೊ ನಾವು ಪ್ರತಿನಿತ್ಯ ಯೂಸ್ ಮಾಡೋ ಕಾರ್ಪೊರೇಟ್ ಕಂಪನಿಗಳ ಪ್ಯಾಕೆಟ್ ಗೋಧಿ ಹಿಟ್ಟನ್ನ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡಿದ್ರೆ, ಈ ಗೋಧಿ ಹಿಟ್ಟನ್ನ ಗೋಧಿ ಕಾಳುಗಳಿಂದ ತಯಾರು ಮಾಡ್ತಾರೆ. ಈ ಗೋಧಿ ಕಾಳುಗಳಲ್ಲಿ 3 ಪಾರ್ಟ್ಸ್ ಇರುತ್ತೆ. ಒಂದು ಬ್ರಾನ್, 2ನೇದು ಎಂಡೋಸ್ಪರ್ಮ್, 3ನೇದು ಜರ್ಮ್. ಈ ಫ್ಯಾಕ್ಟರಿಗಳಲ್ಲಿ ಈ ಗೋಧಿ ಕಾಳುಗಳನ್ನ ಪ್ರೊಸೆಸ್ ಮಾಡಬೇಕಾದ್ರೆ ಅದರಲ್ಲಿ ಗುಡ್ ಗ್ರೈನ್ಸ್ ಅಂಡ್ ಬ್ಯಾಡ್ ಗ್ರೈನ್ಸ್ ಅಂದ್ರೆ ಒಳ್ಳೆ ಗೋಧಿ ಕಾಳು, ಕೆಟ್ಟ ಗೋಧಿ ಕಾಳು ಅಂತ ಸಪರೇಟ್ ಮಾಡ್ತಾರೆ. ಈ ಒಳ್ಳೆ ಗೋಧಿ ಕಾಳುಗಳು ದೊಡ್ಡದಾಗಿ ಉದ್ದಕ್ಕೆ ಇರುತ್ತೆ, ಒಳ್ಳೆವು. ಇದರ ರೇಟ್ ಜಾಸ್ತಿ ಇರುತ್ತೆ. ಇದನ್ನ ಹೊರಗಡೆ ಓಪನ್ ಮಾರ್ಕೆಟ್ ನಲ್ಲಿ ಮಾರ್ತಾರೆ. ಇನ್ನು ಬ್ಯಾಡ್ ಗ್ರೈನ್ಸ್, ಕೆಟ್ಟ ಗೋಧಿ ಕಾಳುಗಳು ಉದ್ದವಾಗಿ ಸಣ್ಣಗೆ ಇರುತ್ತೆ. ಇದನ್ನ ಮಿಲ್ಲಿಂಗ್ ಗ್ರೇಡ್ ಗ್ರೈನ್ಸ್. ಇವು ಲೋ ಕ್ವಾಲಿಟಿ ಆಗಿರೋದ್ರಿಂದ ಇವುಗಳ ರೇಟ್ ಕಡಿಮೆ ಇರುತ್ತೆ. ಈ ಬ್ಯಾಡ್ ಗ್ರೈನ್ಸ್ ನ ಯೂಸ್ ಮಾಡಿಕೊಂಡು ಕಾರ್ಪೊರೇಟ್ ಕಂಪನಿಗಳು ಗೋಧಿ ಹಿಟ್ಟನ್ನ ತಯಾರು ಮಾಡುತ್ತೆ. ಅದನ್ನೇ ಪ್ಯಾಕ್ ಮಾಡಿ ನಮ್ಗೆ ಮಾರ್ತಾರೆ. ಅಸ್ಲಿಗೆ ಕ್ವಾಲಿಟಿ ಇಲ್ದಿರ ಇರೋ ಗೋಧಿ ಕಾಳುಗಳಿಂದ ಹಿಟ್ಟನ್ನ ಮಾಡಿ ಮಾರ್ತಿದ್ದಾರೆ ಅಂದ್ರೆ ಆ ಹಿಟ್ಟಿನ ಕ್ವಾಲಿಟಿ ಯಾವ ರೇಂಜ್ಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಗುಡ್ ಗ್ರೈನ್ಸ್ ಅಂಡ್ ಮಿಲ್ಲಿಂಗ್ ಗ್ರೈನ್ಸ್ ನ ಪ್ರೊಸೆಸ್ ಮಾಡಿದ್ದಾದ್ಮೇಲೆ ಈ ಮಿಲ್ಲಿಂಗ್ ಗ್ರೈನ್ಸ್ ನಲ್ಲಿ ನೀರಲ್ಲಿ ಹಾಕಿ 20ರಿಂದ 30 ಗಂಟೆಗಳ ಕಾಲ ನೆನೆಸಿಕ್ತಾರೆ. ಆಗ ಈ ಗೋಧಿ ಕಾಳಿನ ಎಂಡೋಸ್ಪರ್ಮ್ ನೀರನ್ನ ಹೀರ್ಕೊಳ್ಳುತ್ತೆ. ಇದರಿಂದ ಗೋಧಿ ಕಾಳುಗಳಲ್ಲಿರೋ ಪ್ರೋಟೀನ್ಸ್ ಹೊರಗಡೆ ಹೋಗ್ಬಿಡುತ್ತೆ. ಈ ರೀತಿ ಮಿಲ್ಲಿಂಗ್ ಗ್ರೈನ್ಸ್ ನ ನೀರಲ್ಲಿ ಹಾಕೋದ್ರಿಂದ ಕಂಪನಿಗಳಿಗೆ 2 ಕೆಲಸ ಸುಲಭವಾಗುತ್ತೆ. ಅದೇನಂದ್ರೆ ಈ ಗೋಧಿ ಕಾಳಿನ ಮೇಲಿರೋ ಬ್ರಾನ್, ಜರ್ಮ್ ತೆಗೆಯೋಕೆ ಸುಲಭವಾಗುತ್ತೆ. 2ನೇದು ಗೋಧಿ ಹಿಟ್ಟು ವೈಟ್ ಆಗಿ ಇರುತ್ತೆ. ಈ ರೀತಿ ಬ್ರಾನ್ ಅಂಡ್ ಜರ್ಮ್ ನ ಗೋಧಿಯಿಂದ ತೆಗೆದಾಕೋದ್ರಿಂದ ಅದರಲ್ಲಿ ಇರೋ ಫೈಬರ್, ಬಿ ವಿಟಮಿನ್ಸ್, ಟ್ರೇಸ್ ಮಿನರಲ್ಸ್, ವಿಟಮಿನ್ ಇ, ಹೆಲ್ತಿ ಫ್ಯಾಟ್ಸ್, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲವೂ ಹೊರಟೋಗುತ್ತೆ. ಇವು ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯ. ಇನ್ನು ಬ್ರಾನ್ ಅಂಡ್ ಜರ್ಮ್ ನ ತೆಗೆದಾಕದ್ಮೇಲೆ ಉಳಿದ ಎಂಡೋಸ್ಪರ್ಮ್ ನ ಗ್ರೈಂಡ್ ಮಾಡ್ತಾರೆ. ಗ್ರೈಂಡ್ ಮಾಡಿದ ಗೋಧಿ ಹಿಟ್ಟನ್ನ ಆಕ್ಸಿಡೈಸೇಷನ್ ಮಾಡ್ತಾರೆ. ನ್ಯಾಚುರಲ್ ಆಗಿ ಆಕ್ಸಿಡೈಸೇಷನ್ ಮಾಡೋಕೆ ತುಂಬಾ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಆರ್ಟಿಫಿಷಿಯಲ್ ಆಕ್ಸಿಡೈಸೇಷನ್ ಮಾಡೋಕೆ ಬ್ಲೀಚಿಂಗ್ ಏಜೆಂಟ್ಸ್ ಆದಂತಹ ಬೆಂಜಾಯಿಲ್ ಪೆರಾಕ್ಸೈಡ್, ಪೊಟ್ಯಾಷಿಯಂ ಅಯೋಡೈಡ್, ಕ್ಲೋರಿನ್ ಗ್ಯಾಸ್ ನ ಯೂಸ್ ಮಾಡ್ತಾರೆ. ಆ ನಂತರ ಇದಕ್ಕೆ ಸಲ್ಫರ್ ಡೈಆಕ್ಸೈಡ್ ನ ಯೂಸ್ ಮಾಡ್ತಾರೆ. ಈ ಸಲ್ಫರ್ ಡೈಆಕ್ಸೈಡ್ ನ ಮಿಕ್ಸ್ ಮಾಡೋದ್ರಿಂದ ಅದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ, ಪರ್ಟಿಕ್ಯುಲರ್ ಆಗಿ ಲಂಗ್ಸ್ ಫಂಕ್ಷನ್ ಗೆ ಎಫೆಕ್ಟ್ ಮಾಡುತ್ತೆ ಮತ್ತು ಕಣ್ಣಿನಲ್ಲಿ ಇರಿಟೇಷನ್ ಗೆ ಕಾರಣವಾಗುತ್ತೆ. ಸೊ ಈ ಸಲ್ಫರ್ ಡೈಆಕ್ಸೈಡ್ ನ ಗೋಧಿ ಹಿಟ್ಟಲ್ಲಿ ಯೂಸ್ ಮಾಡೋದ್ರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ನಲ್ಲಿ ತೋರಿಸಿದಾಗೆ
ಆ ನಂತರ ಆ ಹಿಟ್ಟಿಗೆ ಆರ್ಟಿಫಿಷಿಯಲ್ ಮಿನರಲ್ಸ್, ಆರ್ಟಿಫಿಷಿಯಲ್ ವಿಟಮಿನ್ಸ್ ನ ಮಿಕ್ಸ್ ಮಾಡ್ತಾರೆ. ಇವನ್ನ ಯಾಕೆ ಮಿಕ್ಸ್ ಮಾಡ್ತಾರಂದ್ರೆ ಒಂದ್ ವೇಳೆ ಇವನ್ನ ಯೂಸ್ ಮಾಡಿಲ್ಲ ಅಂದ್ರೆ ಆ ಗೋಧಿ ಹಿಟ್ಟನ್ನ ನಾವೇನಾದ್ರೂ ಯೂಸ್ ಮಾಡಿದ್ರೆ ಸ್ಟಮಕ್ ಅಪ್ಸೆಟ್, ಲೂಸ್ ಮೋಷನ್ ಆಗುತ್ತೆ. ಸೊ ಈ ರೀತಿ ಆಗ್ಬಾರ್ದಂತ ಆರ್ಟಿಫಿಷಿಯಲ್ ಮಿನರಲ್ಸ್, ವಿಟಮಿನ್ಸ್ ನ ಮಿಕ್ಸ್ ಮಾಡ್ತಾರೆ. ಅಷ್ಟಕ್ಕೂ ನ್ಯಾಚುರಲ್ ಆಗಿರೋ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ನ ರಿಮೂವ್ ಮಾಡೋದಕ್ಕೆ, ಆರ್ಟಿಫಿಷಿಯಲ್ ಆಗಿ ಆ ನಂತರ ಆಡ್ ಮಾಡೋದಕ್ಕೆ ಅಲ್ವಾ. ಆ ನಂತರ ಸೋಡಿಯಂ ಬೈಕಾರ್ಬೋನೇಟ್ ನ ಗೋಧಿ ಹಿಟ್ಟಲ್ಲಿ ಯೂಸ್ ಮಾಡ್ತಾರೆ. ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಬೇಕಿಂಗ್ ಸೋಡಾ. ಇದರಿಂದ ಗೋಧಿ ಹಿಟ್ಟನ್ನ ನೀಟಾಗಿ ಇರೋದ್ರ ಜೊತೆ ಚಪಾತಿಗಳು ನೀಟಾಗಿ ಉಬ್ಬುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಹೇಳ್ದಾಗೆ ಗೋಧಿನ ನೀರಲ್ಲಿ ನೆನೆಸಿರ್ತಾರೆ. ಅದನ್ನ ಎಷ್ಟು ಒಣಗಿಸಿದ್ರು ಅದರಲ್ಲಿ ತೇವಾಂಶ ಇರುತ್ತೆ. ಇದರಿಂದ ಹಿಟ್ಟು ಜಲ್ದಿ ಹಾಳಾಗುತ್ತೆ. ಸೊ ಆ ಹಿಟ್ಟು ಹಾಳಾಗಬಾರ್ದಂತ ಆ ಹಿಟ್ಟಿನ ಲೈಫ್ ಸ್ಪ್ಯಾನ್ ನ 15 ದಿನದಿಂದ 6 ತಿಂಗಳಿಗೆ ಇನ್ಕ್ರೀಸ್ ಮಾಡೋಕೆ ಸೋಡಿಯಂ ಬೆಂಜಾಯ್ಡ್ ನ ಯೂಸ್ ಮಾಡ್ತಾರೆ. ಈ ಸೋಡಿಯಂ ಬೆಂಜಾಯ್ಡ್ ನಿಂದ ಸ್ಟ್ರೆಸ್, ಒಬೆಸಿಟಿ, ಅಲರ್ಜಿಗೆ ಕಾರಣವಾಗುತ್ತೆ. ಅದಕ್ಕೆ ನ್ಯಾಚುರಲ್ ಗೋಧಿ ಹಿಟ್ಟಿಗಿಂತ ಪ್ಯಾಕೆಟ್ ಗೋಧಿ ಹಿಟ್ಟು ತುಂಬಾ ತಿಂಗಳಗಟ್ಲೆ ಹಾಳಾಗ್ದಿರ ಇರುತ್ತೆ. ಇನ್ನು ಫೈನಲ್ ಆಗಿ ಬಂದ ಪ್ರಾಡಕ್ಟ್ ನ ಪ್ಯಾಕೆಟ್ ಗಳಲ್ಲಿ ತುಂಬಿ ನಮ್ಗೆ ಮಾರ್ತಾರೆ. ನಾವು ಈ ಗೋಧಿ ಹಿಟ್ಟನ್ನ ಬಳಸೋದ್ರಿಂದ ಈ ಗೋಧಿ ಹಿಟ್ಟಲ್ಲಿ ಬಳಸಿರೋ ಕೆಮಿಕಲ್ಸ್ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಒಂದ್ಸತಿ ಈ ಕೆಮಿಕಲ್ಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆದ್ರೆ ಅದು ಬಾಡಿ ಹೊರಗಡೆ ಫ್ಲಾಶ್ ಔಟ್ ಆಗಲ್ಲ. ಹಾಗೆ ನಮ್ ಬ್ಲಡ್ ಸೆಲ್ಸ್ ನಲ್ಲಿ ಇದ್ದು ಬಿಡುತ್ತೆ. ಇದರಿಂದ ನಮ್ಗೆ BP, ಸ್ಕಿನ್ ಡಿಸೀಸಸ್, ಹಾರ್ಟ್ ಅಟ್ಯಾಕ್ ಈ ರೀತಿಯವು ಲಾಂಗ್ ಟರ್ಮ್ ನಲ್ಲಿ ಬರುತ್ತೆ. ಈ ರೀತಿಯ ಹೆಲ್ತ್ ಇಶ್ಯೂ ಬರ್ದಿರ ಇರ್ಬೇಕಂದ್ರೆ ಇರೋದು ಒಂದೇ ಒಂದು ಸೊಲ್ಯೂಷನ್. ಹೊರಗಡೆ ಹೋಲ್ಸೇಲ್ ಶಾಪ್ಗೆ ಹೋಗಿ ಗುಡ್ ಕ್ವಾಲಿಟಿ ಗೋಧಿನ ತಗೊಂಡು ನಾವು ಪೌಡರ್ ಮಾಡಿಸ್ಕೊಂಡು ಯೂಸ್ ಮಾಡೋದೇ ಒಳ್ಳೇದು. ಇದರಿಂದ ನಮಗೂ ನಮ್ಮ ಫ್ಯಾಮಿಲಿ ಹೆಲ್ತ್ ತುಂಬಾ ಆರಾಮಾಗಿರುತ್ತೆ. ಹೊರಗಡೆ ಗೋಧಿ ತಂದು ಅದನ್ನ ಕ್ಲೀನ್ ಮಾಡಿ ಅದನ್ನ ತಗೊಂಡೋಗಿ ಯಾರು ಪೌಡರ್ ಮಾಡಿಸ್ತಾರೆ ಅಂತ ಅಂದ್ಕೊಳ್ಬೇಡಿ. ಯಾಕಂದ್ರೆ ಈ ಸೋಂಬೇರಿತನವನ್ನೇ ಕಾರ್ಪೊರೇಟ್ ಕಂಪ್ನಿಗಳು ಎನ್ಕ್ಯಾಶ್ ಮಾಡ್ಕೊಳ್ತಿವೆ. ನಮಗೆ ಅವಸರವಾದ ಎಲ್ಲವನ್ನ ಈ ರೀತಿಯ ಕೆಮಿಕಲ್ಸ್ ನ ಯೂಸ್ ಮಾಡಿ ತಯಾರು ಮಾಡಿ ನಮ್ಗೆ ಗೊತ್ತಿಲ್ದಿರಾನೆ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನಿಂದ ಅಡ್ವರ್ಟೈಸ್ ಗಳ ಮೂಲಕ ನಮ್ಮ ಕೈಯಲ್ಲೇ ಕೊಂಡ್ಕೊಳ್ಳೋ ಹಾಗೆ ಮಾಡ್ತಿದ್ದಾರೆ. ಲಿಟ್ರಲ್ ಆಗಿ ಹೇಳ್ಬೇಕಂದ್ರೆ ನಾವೇನ್ ತಿನ್ಬೇಕಂತ ಈ ಕಾರ್ಪೊರೇಟ್ ಕಂಪ್ನಿಗಳೇ ಡಿಸೈಡ್ ಮಾಡ್ತಿವೆ. ಅಲ್ಲದೆ ಪರಿಣಿತರು ಹೇಳೋ ಪ್ರಕಾರ ಈ ರಿಫೈನ್ಡ್ ವೀಟ್ ಫ್ಲೋರ್ ನಲ್ಲಿ ಅಲೋಕ್ಸಾನ್ ಅನ್ನೋದು ಹೆಚ್ಚಿರುತ್ತೆ. ಇದು ನಮ್ಮ ದೇಹದಲ್ಲಿ ಡಯಾಬಿಟಿಸ್ಗೆ ಕಾರಣವಾಗುತ್ತೆ. ಅಲ್ಲದೆ ರಿಫೈನ್ಡ್ ಫ್ಲೋರ್ ನಲ್ಲಿ ಗ್ಲಿಸಮಿಕ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದ ಇದು ಶುಗರ್ ನ ರಿಲೀಸ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ನಾವೇನಾದ್ರೂ ಈ ರಿಫೈನ್ಡ್ ಪ್ಯಾಕೆಟ್ ಗೋಧಿ ಹಿಟ್ಟನ್ನ ಡೈಲಿ ಯೂಸ್ ಮಾಡಿದ್ರೆ ಟೈಪ್ 2 ಡಯಾಬಿಟಿಸ್ಗೆ ಕಾರಣವಾಗುತ್ತೆ. ಯಾವಾಗ್ಲೋ ಒಂದ್ಸತಿ ಈ ಪ್ಯಾಕೆಟ್ ಗೋಧಿ ಹಿಟ್ಟನ್ನ ಬಳಸೋದ್ರಿಂದ ಏನೂ ಆಗಲ್ಲ. ಆದ್ರೆ ಇದನ್ನೇ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಇದರಿಂದ ಬಾಡಿ weight ಜಾಸ್ತಿ ಆಗುತ್ತೆ. ಅಲ್ಲದೆ ಲಿವರ್ ಮತ್ತು ಕಿಡ್ನಿ ಡ್ಯಾಮೇಜ್ಗೂ ಕಾರಣವಾಗುತ್ತೆ. ಸೊ ಅದಕ್ಕೆ ಸ್ನೇಹಿತರೆ ಸಾಧ್ಯವಾದಷ್ಟು ಗೋಧಿಯನ್ನ ತಗೊಂಡು ಮಿಲ್ಗೆ ಹಾಕ್ಸಿ ಆ ಗೋಧಿ ಹಿಟ್ಟನ್ನ ಬಳಸೋದು ಒಳ್ಳೇದು. ಇದರಿಂದ ನಮ್ಮ ಮತ್ತು ನಮ್ಮವರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಕೇವಲ ಗೋಧಿ ಹಿಟ್ಟು ಒಂದೇ ಅಲ್ಲ, ಬೇರೆ ವಸ್ತುಗಳನ್ನು ಅಷ್ಟೇ ಸಾಧ್ಯವಾದಷ್ಟು ಈ ಪ್ಯಾಕೆಟ್ ಫುಡ್ ಐಟಮ್ಸ್ ನ ಅವಾಯ್ಡ್ ಮಾಡೋದು ಒಳ್ಳೇದು. ಇದು ಸ್ನೇಹಿತರೆ ಇಂದಿನ ವಿಡಿಯೋ. ಮತ್ತೊಂದು ವಿಭಿನ್ನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.